ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಈ ಪಾಠವು 10ನೇ ತರಗತಿಯ ಇಂಗ್ಲಿಷ್ ಭಾಷೆಯ 4ನೇ ಪಾಠವಾಗಿದ್ದು, ಇದನ್ನು ಶ್ರೀ ಆರ್. ವೆಂಕಟರಮಣರವರು ಬರೆದಿದ್ದಾರೆ. ಇದೇ ರೀತಿಯ 10ನೇ ತರಗತಿಯ ಎಲ್ಲ ಪಾಠಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ನಮ್ಮ ಎನಿಮೇಟೆಡ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಬನ್ನಿ ಈ ಪಾಠವನ್ನು ಎನಿಮೇಷನ್ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ವಿದ್ಯಾರ್ಥಿಯಾಗಿದ್ದಾಗ ಅಷ್ಟೇ ಅಲ್ಲದೆ ಅವರು ಜೀವನದುದ್ದಕ್ಕೂ ಒಂದು ಗುರುತರವಾದಂತಹ ಲಕ್ಷಣವನ್ನು ಹೊಂದಿದ್ದರು. ಅದೇನೆಂದರೆ ಅವರು ಜ್ಞಾನದಾಹಿ ಓದುಗರಾಗಿದ್ದರು. ಅವರು ಪುಸ್ತಕದ ಬಗ್ಗೆ ತೀರದ ದಾಹವನ್ನು ಹೊಂದಿದ್ದರು. ತಮ್ಮ ದಿನನಿತ್ಯದ ಅಗತ್ಯಗಳನ್ನು ಮೊಟಕುಗೊಳಿಸಿ ಪುಸ್ತಕಗಳನ್ನು ಖರೀದಿಸುತ್ತಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನ್ಯೂಯಾರ್ಕಿಗೆ ಹೋಗಿದ್ದಾಗ 2,000 ಪುಸ್ತಕಗಳನ್ನು ಖರೀದಿಸಿದ್ದರು ಎಂದು ಹೇಳಲಾಗುತ್ತದೆ. ಪುಸ್ತಕ ಖರೀದಿಯಲ್ಲಿ ಒಂದು ಅವರ ದಾಖಲೆ ಎಂದರೆ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಲಂಡನ್ಗೆ ಹೋದಾಗ ಅವರು ಸಾಕಷ್ಟು ಪುಸ್ತಕಗಳನ್ನು ಖರೀದಿಸಿದ್ದರು. ಅವರು ಖರೀದಿಸಿದ ಪುಸ್ತಕಗಳನ್ನು 32 ಪೆಟ್ಟಿಗೆಗಳಲ್ಲಿ ತುಂಬಿ ಭಾರತಕ್ಕೆ ಕಳಿಸಲಾಯಿತು. ಅವರ ಮೇಲೆ ಪ್ರಭಾವ ಬೀರಿದ ಒಂದು ಮುಖ್ಯವಾದ ಅಂಶವನ್ನು ಇಲ್ಲಿ ದಾಖಲಿಸಲೇಬೇಕು. ಅದೇನೆಂದರೆ ಅಂಬೇಡ್ಕರ್ ಅವರು ಯುಎಸ್ಎದಲ್ಲಿ ಇದ್ದಾಗ ಅಮೆರಿಕ ಸಂವಿಧಾನಕ್ಕೆ ಮಾಡಲಾದ 14ನೇ ತಿದ್ದುಪಡಿಯು ಇವರ ಗಮನವನ್ನು ಸೆಳೆಯಿತು. ಆ ತಿದ್ದುಪಡಿಯು ಅಮೆರಿಕದ ಶೋಷಿತ ವರ್ಗವಾದ ಕರಿಯರಿಗೆ ಸ್ವಾತಂತ್ರ್ಯವನ್ನು ನೀಡಿತು. ಅಲ್ಲಿ ಕರಿಯರ ಶೋಷಣೆಯ ತದ್ರೂಪಿ ಸನ್ನಿವೇಶವನ್ನ, ಅದೇ ತರದ ಸನ್ನಿವೇಶನ ಭಾರತದಲ್ಲಿ ಶೋಷಿತ ವರ್ಗದ ಮೇಲೆ ಆಗುತ್ತಿರುವುದನ್ನ ಅಂಬೇಡ್ಕರ್ ಅವರು ಕಂಡರು. ಅಂಬೇಡ್ಕರ್ ಅವರು ಭಾರತಕ್ಕೆ ಮರಳಿ ಬಂದಾಗ ಮಹಾತ್ಮ ಫೂಲೆಯವರ ಜೀವನ ಮತ್ತು ಕಾರ್ಯಗಳನ್ನು ಕಂಡು ಪ್ರಭಾವಿತರಾದರು. ಮಹಾತ್ಮ ಫೂಲೆಯವರು ವರ್ಗರಹಿತ ಸಮಾಜ ಮತ್ತು ಮಹಿಳಾ ಏಳಿಗೆಯ ಆರಾಧಕರು. ಭಾರತದಲ್ಲಿ ಕೆಳವರ್ಗದ ಸುಧಾರಣೆಯ ಅಗತ್ಯತೆ ಮತ್ತು ಅನಿವಾರ್ಯತೆಯು ಬಾಬಾ ಸಾಹೇಬರಿಗೆ ಹೆಚ್ಚಿನದ್ದು ಎನಿಸಿತು. ಅದಕ್ಕಾಗಿ ಅವರು ತಮ್ಮ ಜೀವನದ ಸಮಯ ಮತ್ತು ತಮ್ಮ ಪಾಂಡಿತ್ಯವನ್ನ ದುರ್ಬಲ ವರ್ಗದ ಬಂಧುಗಳ ಏಳಿಗೆಗಾಗಿಯೇ ಸಮರ್ಪಿಸಲು ನಿರ್ಧರಿಸಿದರು. ಅವರು ಹೊರಡಿಸಿದ ಪತ್ರಿಕೆಗಳಾದ ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತು ಸಮತಾ ಇವುಗಳು ಶೋಷಿತ ವರ್ಗದ ನೈಜ ಧ್ವನಿಗಳಾಗಿ ಬಿಂಬಿಸಲ್ಪಟ್ಟವು. ಅದರಂತೆ ಅವರು ಸ್ಥಾಪಿಸಿದ ಸಂಸ್ಥೆಗಳಾದ ಹಿತಕಾರಿಣಿ ಸಭಾ ಮತ್ತು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಇವು ಬದಲಾವಣೆಯ ವಾಹಕಗಳಾದವು. ಇದೇ ಸಮಯದಲ್ಲಿ ಗಾಂಧೀಜಿಯವರು ಈ ಸುಧಾರಣೆಯ ಮಹಾ ಕಾರ್ಯವನ್ನ ಪ್ರಾರಂಭಿಸಿದ್ದರು. ಇದರಲ್ಲಿ ಶೋಷಿತ ವರ್ಗದ ಏಳಿಗೆಯೂ ಒಳಗೊಂಡಿತ್ತು. ಈ ಜನರನ್ನು ಗಾಂಧೀಜಿಯವರು ಹರಿಜನ ಎಂದು ಕರೆದರು, ಅಂದರೆ ದೇವರ ಮಕ್ಕಳು ಎಂದು ಕರೆದರು. ಬಾಬಾ ಸಾಹೇಬರು 1935ರ ಭಾರತ ಸಂವಿಧಾನದ ಕಾಯ್ದೆಯಡಿಯಲ್ಲಿ ನಡೆದ ಚುನಾವಣೆಯಲ್ಲಿ ಮುಂಬೈ ಶಾಸಕಾಂಗ ಸಭೆಯ ಸದಸ್ಯರಾಗಿ ಚುನಾಯಿತರಾದರು. ಬಾಬಾ ಸಾಹೇಬರು ಈ ಸಭೆಯಲ್ಲಿ ನಡೆಯುವ ಹಲವು ವಿಷಯಗಳ ಚರ್ಚೆಗಳಲ್ಲಿ ಪರಿಣಾಮಕಾರಿಯಾದ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದರು. ಅವರ ನ್ಯಾಯಯುತವಾದಂಥ ಶಾಸಕಾಂಗದ ಕಾರ್ಯವು ಇಡೀ ಭಾರತಕ್ಕೆ ಆದರ್ಶ ಸಾಕ್ಷಿಯಾಯಿತು. ತಕ್ಷಣ ಭಾರತ ಸಂವಿಧಾನ ರಚನಾ ಸಭೆಯು ಅಂಬೇಡ್ಕರ್ ಅವರ ಸಾಮಾಜಿಕ ತತ್ವಗಳಿಗೆ ಮತ್ತು ಅವರ ವ್ಯಕ್ತಿ ಗೌರವದ ಮೇಲಿನ ಅಚಲವಾದ ನಂಬಿಕೆಗೆ ಒಂದು ನಿರ್ದಿಷ್ಟ ರೂಪವನ್ನು ನೀಡಲು ಅವಕಾಶ ನೀಡಿತು. ಬಾಬಾ ಸಾಹೇಬರು ಕಾಂಗ್ರೆಸ್ನ ಸದಸ್ಯರಾಗಿರದಿದ್ದರೂ ರಾಷ್ಟ್ರೀಯ ಕಾಂಗ್ರೆಸ್ನ ವಸ್ತುನಿಷ್ಠ ನಾಯಕತ್ವ ಮತ್ತು ದೂರದೃಷ್ಟಿ ಯೋಚನೆ ಇವರನ್ನು ವಿನಂತಿಯಿಂದ ಬೇಡಿಕೊಂಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ನ ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿತು. ಕರಡು ಸಮಿತಿಯ ಅಧ್ಯಕ್ಷರಾಗಿ
ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೊಸ ರಾಜಕೀಯ ವ್ಯವಸ್ಥೆಯ ವೈಚಾರಿಕತೆಯ ಪ್ರತಿಯೊಂದು ಚರ್ಚೆಯಲ್ಲಿ ಭಾಗವಹಿಸಿದರು. ಬೇರೆ ಬೇರೆ ದೇಶಗಳ ಸಂವಿಧಾನ ವ್ಯವಸ್ಥೆಯ ಉದಾಹರಣೆ ಮತ್ತು ಅನುಭವಗಳನ್ನು ಸದನದ ಮುಂದೆ ಪ್ರಸ್ತಾಪಿಸುತ್ತಾ ಮತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಬೇಕಾದ ನಿಯಮಗಳನ್ನು ಪ್ರಸ್ತಾಪಿಸುತ್ತಾ ಈ ಸಂವಿಧಾನವೆಂಬ ಭವ್ಯ ಸೌಧವನ್ನು ಹಂತ ಹಂತವಾಗಿ ನಿರ್ಮಿಸಿದರು. ಸಂವಿಧಾನದ ಕರಡು ಸಮಿತಿಯಲ್ಲಿ ಇನ್ನಿತರ ಧುರೀಣರಾದಂತಹ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, KM ಮುನ್ಸಿ, M ಗೋಪಾಲಸ್ವಾಮಿ ಅಯ್ಯಂಗಾರ್ ಇವರೆಲ್ಲರೂ ಕೂಡ ಸಂವಿಧಾನದ ರಚನಾ ಪ್ರಕ್ರಿಯೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರೂ ಸಹ ಸಂವಿಧಾನದ ಹಲವಾರು ಭಾಗಗಳಿಗೆ ಪ್ರಮುಖ ಮುಂದಾಳತ್ವವನ್ನು ನೀಡಿ ಮುನ್ನಡೆಸಿದಂತಹ ಒಬ್ಬ ನಾಯಕನ ಕೀರ್ತಿಯು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾತ್ರ ಸಲ್ಲುತ್ತದೆ. ಸಂವಿಧಾನದ ಪ್ರತಿಯೊಂದು ವಿಧಿಗಳ ವ್ಯಾಪ್ತಿ ಮತ್ತು ಅರ್ಥವನ್ನು ಸದನಕ್ಕೆ ತಾಳ್ಮೆಯಿಂದ ವಿವರಿಸುವ ಕಾರ್ಯವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇರುವ ಒಂದು ವಿಶೇಷ ಸಾಮರ್ಥ್ಯವೇನೆಂದರೆ ಸಂವಿಧಾನದ ಸಂಕೀರ್ಣವಾದ ಪರಿಕಲ್ಪನೆಗಳನ್ನು ಸಾಮಾನ್ಯನೂ ಕೂಡ ಅರ್ಥ ಮಾಡಿಕೊಳ್ಳುವಂತೆ ಬಿಡಿಸಿ ಸರಳವಾಗಿ ಹೇಳುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಸಲಹೆಗಾರರಾಗಿದ್ದ BN ರಾವೂರ್ ಅವರಿಗೆ ಸಂವಿಧಾನ ರಚನಾ ಕಾರ್ಯದಲ್ಲಿ ಸರಿಸಾಟಿ ಆದ ರೀತಿಯಲ್ಲಿ ಸಹಾಯ ಮಾಡಿದರು. ರಾಜ್ಯದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನ ಅಂಬೇಡ್ಕರ್ ಅವರು ಹೊಂದಿದ್ದರು. ಪ್ರತಿಯೊಂದು ಅಂಗದ ಅಧಿಕಾರ ವ್ಯಾಪ್ತಿಯು ಸ್ಪಷ್ಟವಾಗಿರಬೇಕು ಮತ್ತು ಒಂದಕ್ಕೊಂದು ತೊಡಕಾಗಿರಬಾರದು ಎನ್ನುವ ಕಲ್ಪನೆಯು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇತ್ತು. ಅದರ ಜೊತೆಗೆ ನಾಗರಿಕನ ಪಾತ್ರವೂ ಪ್ರಮುಖವಾದದ್ದು ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು. ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಹೊಂದಿರುವ ಪ್ರಮುಖ ಅಂಶಗಳೆಂದರೆ ಸಂವಿಧಾನವು ಪರಮೋಚ್ಚ ದಾಖಲೆ. ಈ ದಾಖಲೆಯು 3 ಅಂಗಗಳ ಸ್ಥಾನ ಮತ್ತು ಅಧಿಕಾರವನ್ನು ಅರ್ಥೈಸುತ್ತದೆ. ಅಷ್ಟೇ ಅಲ್ಲದೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಧಿಕಾರಗಳು ವ್ಯಕ್ತಿಯ ವಿರುದ್ಧವಾಗಿ ಯಾವ ಅಧಿಕಾರಗಳನ್ನು ಹೊಂದಿದ್ದಾವೆ ಎನ್ನುವುದನ್ನು ಮೂಲಭೂತ ಹಕ್ಕುಗಳ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ವಾಸ್ತವದಲ್ಲಿ ಸಂವಿಧಾನದ ಉದ್ದೇಶ ಕೇವಲ 3 ಅಂಗಗಳನ್ನು ರಚಿಸುವುದಲ್ಲ, ಬದಲಾಗಿ ಅವುಗಳ ಮೇಲೆ ನಿಯಂತ್ರಣವನ್ನು ಹೇರುವುದು. ಯಾಕೆಂದರೆ ನಿಯಂತ್ರಣವಿಲ್ಲದಿದ್ದರೆ ನಿರಂಕುಶ ಪ್ರಭುತ್ವವಾಗಲು ಅವಕಾಶ ಇರುತ್ತದೆ ಮತ್ತಲ್ಲಿ ಜನಗಳ ಮೇಲೆ ದಬ್ಬಾಳಿಕೆ ನಡೆಯುವುದಕ್ಕೆ ಅನುವು ಮಾಡಿಕೊಟ್ಟಂತಾಗುತ್ತದೆ. ಜವಾಹರ್ಲಾಲ್ ನೆಹರೂರವರು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಪ್ರಥಮ ಕಾನೂನು ಮಂತ್ರಿಯನ್ನಾಗಿ ಆಯ್ಕೆ ಮಾಡಿದರು. ಇದು ಅಂಬೇಡ್ಕರ್ ಅವರು ಕಾನೂನು ಮತ್ತು ಶಾಸಕಾಂಗದಲ್ಲಿ ಹೊಂದಿರುವ ಅಗಾಧ ಕೌಶಲ್ಯಕ್ಕೆ ಸಿಕ್ಕ ಗೌರವ ಮತ್ತು ಅವರ ಸಾಮಾಜಿಕ ನ್ಯಾಯಕ್ಕಾಗಿ ಹೊಂದಿರುವ ದೃಷ್ಟಿಕೋನಕ್ಕೆ ಸಂದ ಜಯ. ಇದೆಲ್ಲದಕ್ಕೂ ಮಿಗಿಲಾಗಿ ಅಂಬೇಡ್ಕರ್ ಅವರು ನಡೆಸುತ್ತಿದ್ದ ಸಾಮಾಜಿಕ ಅನ್ಯಾಯಗಳ ವಿರುದ್ಧದ ಹೋರಾಟಕ್ಕೆ ಸಂದ ಜಯ. ಒಬ್ಬ ಸಾಮಾನ್ಯ ಮಹರ್ ಕುಟುಂಬದ ವ್ಯಕ್ತಿ ಮುಂದೆ ಕಾನೂನು ಮಂತ್ರಿ ಅಷ್ಟೇ ಅಲ್ಲದೆ ಕಾನೂನು ಸೃಷ್ಟಿಕಾರ ಮತ್ತು ಆಧುನಿಕ ಮನು ಎಂದು ಖ್ಯಾತಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಗಳಿಸಿದರು. ಈ 4 ದಶಕಗಳಲ್ಲಿ ಮತ್ತು ಭಾರತ ಸ್ವತಂತ್ರವಾದಾಗಿನಿಂದ ಜನತೆಯಲ್ಲಿ ಸಮಾನ ಅವಕಾಶಗಳನ್ನು ಒದಗಿಸುವಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ಆಗಿರುತ್ತವೆ. ಈಗ ಪರಿಶಿಷ್ಟ ವರ್ಗ ಮತ್ತು ಪಂಗಡಕ್ಕೆ ಅವಕಾಶದ ಬಾಗಿಲುಗಳೇ ತೆಗೆದುಕೊಂಡಿವೆ. ಈಗ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತು ವ್ಯಕ್ತಿಯ ಸ್ವಯಂ ಬೆಳವಣಿಗೆಗೆ ಯಾವುದೇ ಕಾನೂನು ತೊಡಕುಗಳು ಇಲ್ಲ. ಆ ಜನಾಂಗದವರು ಇಂದು ಹಲವಾರು ಉನ್ನತವಾದ ಸಂಸ್ಥೆಗಳಲ್ಲಿ ಕಲಿಯುತ್ತಿದ್ದಾರೆ ಮತ್ತು ಉನ್ನತ ಹುದ್ದೆಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಉನ್ನತ ಹುದ್ದೆಗಳಾದ ನ್ಯಾಯಾಧೀಶರು, ರಾಯಭಾರಿಗಳು, ರಾಜ್ಯಪಾಲರ ಹುದ್ದೆಗಳನ್ನು ಜವಾಬ್ದಾರಿಗಳನ್ನು ಅವರು ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದಾರೆ. ಸಾಮಾಜಿಕ ಸಮಾನತೆ ಸಾಧಿಸುವ ಕಾರ್ಯ ಇನ್ನೂ ಬಹಳಷ್ಟು ಉಳಿದುಕೊಂಡಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆಯೋಗಗಳು
ಕೆಳವರ್ಗದ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ಉಲ್ಲೇಖಿಸುತ್ತಿವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸದಸ್ಯರ ಮೇಲೆ ಇನ್ನೂ ತಾರತಮ್ಯಗಳು ನಡೆಯುತ್ತಿವೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾರ್ಯವು ಸಂಪೂರ್ಣವಾಗಿ ನೆರವೇರುವುದು ಯಾವಾಗ ಎಂದರೆ ನಮ್ಮ ಸಮಾಜದಿಂದ ತಾರತಮ್ಯ ಭಾವನೆಯು ಸಂಪೂರ್ಣವಾಗಿ ತೊಲಗಿದಾಗ ಅವರ ಕಾರ್ಯವು ಸಂಪೂರ್ಣವಾಗುತ್ತದೆ. ಅಂಬೇಡ್ಕರ್ ಅವರು ಸಾಮಾಜಿಕ ಧ್ಯೇಯೋದ್ದೇಶಗಳನ್ನು ಈಡೇರಿಸಲು ಸಾಂವಿಧಾನಿಕ ವಿಧಾನಗಳನ್ನು ಮಾತ್ರ ಅನುಸರಿಸಲು ಹೇಳಿದರು. ಅವರು ಒಂದು ಬಾರಿ ನಾಗರಿಕ ಅವಿಧೇಯತೆಯನ್ನ, ಅಸಹಕಾರವನ್ನ ಮತ್ತು ಸತ್ಯಾಗ್ರಹವನ್ನ ಅರಾಜಕತೆಯ ವ್ಯಾಕರಣಗಳು ಎಂದು ಬಣ್ಣಿಸಿದರು. ಇದು ಸ್ವತಂತ್ರ ಭಾರತದಲ್ಲಿ ಸಾರ್ವಜನಿಕ ಮುಷ್ಕರದ ರೂಪುರೇಷೆಗಳನ್ನು ತಿಳಿಸುತ್ತದೆ. ಈ ಪದ್ಧತಿಗಳನ್ನು ವಿದೇಶಿ ಸರ್ಕಾರ ಅಥವಾ ಅನ್ಯ ಸರ್ಕಾರ ನಮ್ಮ ದೇಶವನ್ನು ಆಳುತ್ತಿದ್ದಾಗ ಮಾತ್ರ ಬಳಸಬೇಕು. ದಂಗೆ ಏಳುವುದನ್ನು ಜನರ ಸಮ್ಮತಿ ಇಲ್ಲದೆ ನಡೆಸುವ ಸರ್ಕಾರದ ವಿರುದ್ಧವಾಗಿ ಬಳಸಬೇಕು. ಇದನ್ನು ಜನತೆಯು ಆಯ್ಕೆ ಮಾಡಿದ ಸರ್ಕಾರದ ವಿರುದ್ಧವಾಗಿ ಬಳಸುವಂತಿಲ್ಲ. ಹೀಗೆ ಬಳಸಿದ್ದಲ್ಲಿ ಇದು ಜನರನ್ನ ದಾರಿ ತಪ್ಪಿಸಿ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹಾನಿ ಮಾಡುತ್ತದೆ ಮತ್ತು ಜನರ ಸಾವುಗಳಿಗೆ ಕಾರಣವಾಗುತ್ತದೆ ಎಂದು ಅಂಬೇಡ್ಕರ್ ಅವರು ಹೇಳಿದರು. 2500 ವರ್ಷಗಳ ಹಿಂದೆ ಗೌತಮ ಬುದ್ಧನು ಭಾರತದಲ್ಲಿನ ಜಾತಿ ವ್ಯವಸ್ಥೆಯನ್ನ ಪ್ರಶ್ನಿಸಿದನು. ಅವರು ಹೇಳುವಂತೆ ಕೇವಲ 2 ಜಾತಿಗಳು ಇರುವುದು. ಅದು ಚಾರಿತ್ರವಂತ ಸದ್ಗುಣಿಗಳು, ಚಾರಿತ್ರ್ಯಹೀನ ದುರ್ಗುಣಿಗಳು. ಇದೇ ರೀತಿಯಾಗಿ ತಮಿಳು ಕವಯಿತ್ರಿ ಅವ್ವಾಯಿ ಹೇಳುವಂತೆ ಜಗತ್ತಿನಲ್ಲಿ 2 ಜಾತಿಗಳಿರುವುದು. ಒಂದು ದಾನಿಗಳು, ನೀಡುವಂತವರು, ಅವರು ಶ್ರೇಷ್ಠರು. ಇನ್ನೊಂದು ಜಿಪುಣರು, ಏನನ್ನೂ ಹಂಚಿಕೊಳ್ಳದೆ ಇರುವಂತವರು, ಇವರು ಕನಿಷ್ಠರು. ಭಾರತದ ಇತಿಹಾಸದುದ್ದಕ್ಕೂ ಈ ಜಾತಿ ವ್ಯವಸ್ಥೆಯಲ್ಲಿರುವ ಪೊಳ್ಳುತನವನ್ನ ಸಾಧು ಸಂತರು ಹೊರಹಾಕಿದರು. ಆದರೂ ಈ ಜಾತಿ ವ್ಯವಸ್ಥೆಯು ತನ್ನ ಅಧಿಕಾರ ಹಂಚಿಕೆಯ ಗುಣದಿಂದ ಇನ್ನೂ ಆಳವಾಗಿ ಹಬ್ಬುತ್ತಿದೆ. ಬ್ರಿಟಿಷರು ತಮ್ಮ ಒಡೆದು ಆಳುವ ನೀತಿಯಿಂದಾಗಿ ಈ ಜಾತಿ ವ್ಯವಸ್ಥೆಯನ್ನು ವೈಭವೀಕರಿಸಿದರು. ಜನರನ್ನ ವಿಭಾಗಿಸಿ ತಮ್ಮ ಅಧಿಕಾರ ಚುಕ್ಕಾಣಿಯನ್ನು ಭದ್ರಪಡಿಸಿದರು. ಇದು 2 ಮಹಾನ್ ವ್ಯಕ್ತಿಗಳನ್ನು ಹುಟ್ಟು ಹಾಕಿತು, ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ಹಿಂದೂ ಸಮಾಜದಲ್ಲಿ ಜಾತಿಯನ್ನು ತೊಲಗಿಸಿ ಏಕತೆಯನ್ನ ಘೋಷಿಸಿದರು. ಗಾಂಧೀಜಿಯವರು ಮೇಲ್ವರ್ಗದ ಜನರು ಕೆಳವರ್ಗದ ಜನರನ್ನ ಸಮಾನವಾಗಿ ಕಾಣುವ ಅವರ ಕರ್ತವ್ಯವನ್ನು ನೆನಪಿಸಿದರು. ಅಂಬೇಡ್ಕರ್ ಅವರು ಕೆಳವರ್ಗದ ಜನರಿಗೆ ಮೇಲ್ವರ್ಗದ ಜನರ ಸಮಾನವಾಗಿರುವ ಅವರ ಹಕ್ಕುಗಳನ್ನು ನೆನಪಿಸಿದರು. ಒಬ್ಬರು ಕರ್ತವ್ಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದರೆ ಇನ್ನೊಬ್ಬರು ಹಕ್ಕುಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದರು. ಇಬ್ಬರೂ ಸಾಮಾಜಿಕ ಸುಧಾರಣೆಯಲ್ಲಿ ಮಹತ್ತರ ಕ್ರಾಂತಿಯನ್ನು ತಂದರು. 1956 ಡಿಸೆಂಬರ್ನಲ್ಲಿ ಬಾಬಾ ಸಾಹೇಬರು ಮರಣ ಹೊಂದಿದಾಗ ಜವಾಹರ್ಲಾಲ್ ನೆಹರೂರವರು ಲೋಕಸಭೆಯಲ್ಲಿ ಅವರನ್ನು ಉದ್ದೇಶಿಸಿ ಮಾತನಾಡುತ್ತಾ ಅಂಬೇಡ್ಕರ್ ಅವರನ್ನ ಕ್ರಾಂತಿಯ ಸಂಕೇತ ಎಂದು ಬಣ್ಣಿಸಿದರು. ಅವರು ಈ ರೀತಿಯಾಗಿ ಹೇಳಿದರು, ಕೆಲವು ವಿಷಯಗಳಲ್ಲಿ ನಾವು ಅವರ ಅಭಿಪ್ರಾಯಗಳಿಗೆ ಒಪ್ಪಿದವು, ಕೆಲವುದಕ್ಕೆ ಒಪ್ಪಲಿಲ್ಲ. ಆದರೆ ಅವರ ಹಠ ಸಾಧನೆ, ತಾಳ್ಮೆ, ನಾನು ಬಳಸುವ ಶಬ್ದಗಳು ಕೆಲವೊಮ್ಮೆ ಒರಟು ಎನಿಸಬಹುದು. ಆದರೆ ಅಂಬೇಡ್ಕರ್ ಅವರು ಜನತೆಯನ್ನ ಜಾಗೃತಗೊಳಿಸಲು ಹಲವಾರು ವರ್ಷಗಳಿಂದಲೂ ಶೋಷಣೆಯನ್ನು ಅನುಭವಿಸುತ್ತಾ ಬಂದಿರುವ ಒಂದು ವರ್ಗವನ್ನು ಜಾಗೃತಗೊಳಿಸಲು ಪ್ರಯತ್ನಿಸಿದ ದೀನ ದಲಿತ ನಾಯಕ. ನಮ್ಮ ಜೊತೆ ಕೂಡಿ ಕೆಲಸ ಮಾಡಿದ ಪ್ರಮುಖ ವ್ಯಕ್ತಿ ನಮ್ಮನ್ನಗಲಿ ಇಂದು ಹೋದದ್ದು ತುಂಬಾ ದುಃಖದ ವಿಷಯ ಎಂದು ಹೇಳಿದರು. ಅಂಬೇಡ್ಕರ್ ಅವರು ಕನಸು ಕಾಣುತ್ತಿದ್ದ ಸಮತಾ ಸಮಾಜವು ಇನ್ನೂ ಬಹಳ ದೂರವಿಲ್ಲ. ಆದಷ್ಟು ಬೇಗನೆ ನಮ್ಮ ಸಮಾಜದಲ್ಲಿ ಸಮಾನತೆಯು ನೆಲೆಸುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿ ಈ ಒಂದು ಪಾಠವನ್ನು ಡಾಕ್ಟರ್ BR ಅಂಬೇಡ್ಕರ್ ಪಾಠವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸುತ್ತೇನೆ. ಇದೇ ಥರದ 10ನೇ ತರಗತಿಯ ವಿಡಿಯೋಗಳಿಗಾಗಿ ನಮ್ಮ ಎನಿಮೇಟೆಡ್ ಕ್ಲಾಸ್ ರೂಮ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ
ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.